ಕಾಲ್ತುಳಿತದಲ್ಲಿ ಮಕ್ಕಳನ್ನು ಕಳೆದುಕೊಂಡಂತಹ ಪೋಷಕರ ಗೋಳಾಟ ಇನ್ನೂ ನಿಲ್ತಾ ಇಲ್ಲ. ಭೂಮಿಕ್ 21 ವರ್ಷದ ಹುಡುಗ ಸಾವನ್ನಪ್ಪಿದ್ದ ಹಾಸನದ ಮೂಲ. ಅವರ ತಂದೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಮಗನನ್ನ ನೆನೆದು ಮತ್ತೆ ಕಣ್ಣೀರಿಟ್ಟಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕುಕ್ಕೋಡು ಗ್ರಾಮದ ಲಕ್ಷ್ಮಣ ಅವರ ಪುತ್ರ ಭೂಮಿಕ್ ಸಾವನ್ನಪ್ಪಿಂದಿಗೆ 3ನೇ ದಿನ. ಇಂದಿಗೂ ಸಹ ಅವರ ತಂದೆ ತಾಯಿಯ ನೋವಿನಿಂದ ಹೊರಗೆ ಬಂದಲ್ಲಿ ಈಗ ನಮ್ಮ ಜೊತೆ ಅವರ ತಂದೆ ಲಕ್ಷ್ಮಣ ಅವರಿದ್ದಾರೆ. ಸರ್ ಹೇಳಿ, ಈ ಘಟನೆ ಹೇಗಾಯಿತು? ನಿಮ್ಮ ಪುತ್ರ ಏನಾದ್ರು ಕ್ರಿಕೆಟ್ ಇಂಟ್ರೆಸ್ಟ್ ಇತ್ತು ಸರ್? ಅವನು ದೇವ್ರಂತ ಮನುಷ್ಯ ಸರ್. ಅವನಿಗೆ ಯಾವುದೇ ಕ್ರಿಕೆಟ್ ಹುಚ್ಚಿರಲಿಲ್ಲ, ಕ್ರಿಕೆಟ್ ನೋಡಲಿಲ್ಲ. ಹಿಂದಿನ ದಿವಸ IPL ಮ್ಯಾಚ್ ಫೈನಲ್ ಆದರೂ ರಾತ್ರಿ 11 ಗಂಟೆಯಲ್ಲಿ ಯಾರೋ ಮನೆಗೆ ಗೆಸ್ಟ್ ಬಂದರು ಅಂತೇಳಿ ಆ ಗೆಸ್ಟ್ ಜೊತೆ ಕೂತ್ಕೊಂಡಿದ್ದ. ಕೂತ್ಬಿಟ್ಟು ನೋಡ್ಕೊಂಡು ಮ್ಯಾಚ್ ನೋಡ್ಕೊಂಡು ಹೋದ. ಯಾವುದೇ ಸೆಲೆಬ್ರೇಷನ್ ಮಾಡೋದಾಗಲಿ, ಯಾವುದೇ ಮ್ಯಾಚ್ ನೋಡೋದಾಗಲಿ ಅವನು ಹೋದಾಯ್ತು, ಅವನು ಆ ಥರ ಕ್ರಿಕೆಟ್ ಹುಚ್ಚಿದ್ದು, ಕ್ರಿಕೆಟು ಇದು ಮಾಡೋಕ್ಕೆಲ್ಲ ಹೋಗ್ತಿರ್ಲಿಲ್ಲ. ಒಂದು ಹೇಳ್ತೀನಿ ಕೇಳಿ, ಅವನು ಕ್ರಿಕೆಟ್ ಆಡ್ತಾ ಇದ್ದ. ಅವನಂತ ಕ್ರಿಕೆಟ್ ಬೌಲರೇ ಅಲ್ಲ. ಅವ್ರ ಗ್ರೂಪಲ್ಲೆಲ್ಲ ಹಾಕಿದ್ರು. ಒಂದು ವಿಕೆಟ್ ಬಿದ್ರೂ ಯಾರ ಜೊತೆ ಸೆಲೆಬ್ರೇಷನಿಗೆ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಅವನು ವಿಕೆಟ್ ಬಿತ್ತಾ ಆಯ್ತಾ ಮುಗಿತಾ ಹೋಗ್ತಾ ಇದ್ದ. ಅವನು ಆ ಕ್ರಿಕೆಟ್ ಹುಚ್ಚಿಡ್ದು ಬೆಳೆದನಲ್ಲ. ಅವನು ಕ್ರಿಕೆಟ್ಗೆ ಅವನು ಹಾಕ್ಬೇಕಾಗಿದ್ದೇನು ಅಂದರೆ, ಅವನ ಸ್ವಂತ ಕ್ಲೋಸ್ ಫ್ರೆಂಡಿಗೂ ಹೇಳಿಲ್ಲ ನನ್ನ ಕಾಲೇಜ್ ಬಿಡ್ತು ಅಂತ ಒಂದು ಮೆಸೇಜ್ ಹಾಕಿದ್ದಾನೆ. ಈ ಬರ್ತಾವೆ ಹುಡುಗರು 10-15 ಹುಡುಗರೆಲ್ಲ ಹೋಗ್ತಿದ್ದಾರಲ್ಲ ಅಂತ ಅವ್ರ ಅಮ್ಮನ ಕೇಳಿದ್ದಾನೆ. ಅಮ್ಮ, ನಾನು ಎಲ್ಲರೂ ಹೋಗ್ತಿದ್ದಾರೆ, ಸ್ಟೇಡಿಯಂ ನೋಡಿಲ್ಲ, ಸ್ಟೇಡಿಯಂ ನೋಡ್ಕೆ ಬರ್ತೀನಿ ಅಂತ ಹೋಗಿದ್ದಾನೆ. ಬಿಟ್ಟರೆ ಅವನಿಗೆ ಹೋಗ್ತೀನಿ ಅಂತಲೂ ಇಲ್ಲ. ಅಪ್ಪ ಹೇಳಿದರೆ ಎಲ್ಲಿ ಕಳಿಸಲ್ಲ ಅಂತೇಳ್ಬಿಟ್ಟು ಅಮ್ಮಗೆ ಮಾತ್ರ ಒಂಚೂರು ವೀಡಿಯೋ ಕಾಲ್ ಮಾಡಿಬಿಟ್ಟು ಎಷ್ಟೊಂದು ಕ್ರೌಡ್ ಇದೆ, ಇದಿಷ್ಟು ಕ್ರೌಡ್ ಇದೆ ಅಂತ ಅಮ್ಮ ತಿರುಗಿ ಮಾತಾಡೋದ್ರೊಳಗಡೆ ನೆಟ್ವರ್ಕ್ ಕಟ್ ಆಗೋಗ್ಬಿಟ್ಟಿದೆ. ಅವಳು ಕಳ್ಸೋಕ್ಕೆ ಇಷ್ಟಪಟ್ಟಿರಲಿಲ್ಲ. ಆ ನೆಟ್ವರ್ಕ್ ಕಟ್ ಆಗೋಗ್ಬಿಟ್ಟಿದೆ. ಮತ್ತೆ ಮಾತಾಡೋಕ್ಕೆ ಚಾನ್ಸೇ ಸಿಕ್ಕಿಲ್ಲ ಅವ್ರ ಅಮ್ಮನಿಗೆ. ಅದು ಬಿಟ್ಬಿಟ್ಟು ಯಾವುದೇ ಕ್ರಿಕೆಟ್ ಹುಚ್ಚಿಲ್ಲ, ಯಾವ ಹುಡುಗರ ಜೊತೆ ಸುತ್ತೋದು ಇರಲಿಲ್ಲ. ಅವನು ಅಪ್ಪಟ ಚಿನ್ನ ಥರ ಇದ್ದ ನನ್ನ ಮಗ. ಅವನು ಅಷ್ಟು ದುಡ್ಡಿದ್ದು, ಅಷ್ಟು ಇದ್ದಿದ್ರು ₹1 ಖರ್ಚು ಮಾಡ್ದಲೆ ಯಾರ ಜೊತೆ, ಯಾವ ಫ್ರೆಂಡ್ಸ್ ಜೊತೆನೂ ಸೇರದೇ ಇದ್ದಂಥ ಹುಡುಗ. ಒಬ್ಬನೇ ಒಬ್ಬ ಹುಡುಗ ಇದ್ದ, ಬ್ರಿಜೇಶ್ ಅಂತ. ಅದು ಬಿಟ್ಟು ಬೇರೆ ಯಾರ ಜೊತೆ ಇಲ್ಲ. ಅಂಥ ದೇವ್ರಂಥ ಹುಡುಗನ ಇಲ್ಲಿಂದ ಹುಟ್ಟಿದ ಊರಿಂದ ಹಿಡ್ಕೊಂಡು ಅವನು ಹೋಗಿರೋ ಕಾಲೇಜ್ವರೆಗೂ ಕೇಳಿ ನೋಡಿ. ಅಂಥ ಹುಡುಗ, ಅಂಥ ದೇವ್ರಂಥ ಹುಡುಗ ಸಿಗ್ತಾನ ನನಗೆ? ನಾನು ಅವ್ನು ಕಳ್ಕೊಂಡು ಇನ್ನು ಜೀವನ ಪೂರ್ತಿ ಇರಬೇಕಾ ಅನ್ನೋದೇ ನನ್ನ ಮನಸ್ಸಲ್ಲಿ ಆಗ್ಬಿಟ್ಟಿದೆ. ಭಾಳ ಕಷ್ಟ ಆಗ್ಬಿಟ್ಟಿದೆ, ಭಾಳ ಕಷ್ಟ. ಹೇಳ್ಕೊಳಕ್ಕಾಗ್ತಾಯಿಲ್ಲ. ಬಂದಿದ್ದೀರಾ, ನಾನು ಊಟ ಮಾಡಿ 3 ದಿವಸ ಆಯಿತು. ನನ್ನ ಮಗಳು ಒಬ್ಬಳಿದ್ದಾಳೆ, ಅವಳು ಪೋರ್ಸಿಗೋಸ್ಕರ ನಾನು ಬದುಕ್ತಾ ಇದ್ದೀನಿ, ಇದು ಮಾಡ್ತಾಯಿದ್ದೀನಿ, ಉಸಿರಾಡ್ತಾಯಿದ್ದೀನಿ. ಅವ್ರ ತಾಯಿ ಎದ್ದು ತಿರುಗಾಡೋ ಪರಿಸ್ಥಿತಿನಲ್ಲಿ ಇಲ್ಲ. ಆ ಥರ ಒಂದು ಸಿಚುವೇಶನಿಗೆ ನಮ್ಮ ಕರ್ನಾಟಕ ಸರ್ಕಾರ ತಂದು ಬಿಡ್ತು ಅನ್ನೋದೇ ನನ್ನ ಇದು. ನಾವೇನು ಯಾವ ಸರ್ಕಾರದ ಆ ಪಕ್ಷ ಈ ಪಕ್ಷ ಅಂತ ನಾನು ಮಾತಾಡ್ತಾ ಇಲ್ಲ. ಟೋಟಲ್ ಇದು ಕರ್ನಾಟಕ ಸರ್ಕಾರದ ಇದರಿಂದ ನನ್ನ ಮಕ್ಕಳನ್ನ, ನನ್ನಂಥ 11 ತಂದೆ ತಾಯಿ ಮಕ್ಕಳನ್ನ ಅನಾಥ ಮಾಡಿದ್ದು ಅಂದರೆ ನಮ್ಮ ಈ ಕರ್ನಾಟಕ ಸರ್ಕಾರ. ಇವ್ರ ಯೋಗ್ಯತೆಗೆ ಒಂದು ಆಂಬುಲೆನ್ಸ್ ಮಾಡೋ ಯೋಗ್ಯತೆ ಇರಲಿಲ್ವಾ? ಪೊಲೀಸ್ ಜೀಪಿನಲ್ಲಿ ತಗೊಂಡು ಹೋದ್ರಂತೆ. ಎತ್ತಾಕೆಂದು ಹೋಗಿದ್ದಾರೆ ಪೊಲೀಸ್ ಜೀಪಲ್ಲಿ. ಅವ್ರ ಅಂಥ ಅಫೆನ್ಸ್ ಏನು ಮಾಡಿದ್ರು ಅವರು? ಅಫೆನ್ಸ್ ಏನು ಮಾಡಿದ್ರು? ಎಲ್ಲ ಎತ್ತಾಕೆಂದು ಹೋಗಿ ಆಗಿದ್ದಾರೆ. ಒಂದು ಆಕ್ಸಿಜನ್ನು ಅಥವಾ ಒಂದು ಆಂಬುಲೆನ್ಸ್ ಸೌಕರ್ಯ ಮಾಡೋವಷ್ಟು ಇವರಿಗೆ ಒಂದು ಕಾಮನ್ ಸೆನ್ಸ್ ಇಲ್ವಾ? ಇಂಥ ಇಂಟೆಲಿಜೆನ್ಸಿ ಇದೆ ನಮ್ಮ ಇದರಲ್ಲಿ, ಎಲ್ಲದನ್ನೂ ಐಡೆಂಟಿಫೈ ಆಗಿ ಮಾಡ್ತಾರೆ. ಆದರೆ ಈ ಥರ ಮಾಡ್ಬೋದಿತ್ತಲ್ವ ಅವರು? ಇವ್ರು ಆ ಯೋಗ್ಯತೆಯಲ್ಲಿ, ಆ ಜಾಗ್ರತೆಯಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲದೆ ಇರೋರು ಈ ನಮ್ಮ ಚೀಫ್ ಮಿನಿಸ್ಟ್ರು, ನಮ್ಮ ಹೋಮ್ ಮಿನಿಸ್ಟ್ರು, ನಮ್ಮ DK ಶಿವಕುಮಾರ್ ಸಾಹೇಬರು. ಇವ್ರು 3 ಜನ ಯೋಗ್ಯತೆ ಇಲ್ದರು. ನನ್ನ ದುಡ್ಡಲ್ಲಿ ಇವರು ಸರ್ಕಾರ ನಡೆಸ್ತಿದ್ದಾರೆ. ನಮ್ಮಂಥ ಸರ್ಕಾರ ಟ್ಯಾಕ್ಸ್ ಕಟ್ಟಿ ಇವರು ಮೋಜು ಮಸ್ತಿ ಮಾಡ್ತಾಯಿದ್ದಾರೆ. ಇದೆಲ್ಲ ಅಲ್ಲ. ನಾವು ಟ್ಯಾಕ್ಸ್ ಕಟ್ಟಿ ನಮ್ಮ ಒಂದು ಜನತೆಗೆ ಒಳ್ಳೇದಾಗಲಿ, ಏನೇ ಆಗಲಿ ಅಂತ ಮಾಡಿದ್ದು. ಆದರೆ ನನ್ನಂಥ ಮಕ್ಕಳನ್ನ ಕಳ್ಕೊಳ್ಳೋ ಪರಿಸ್ಥಿತಿನ ಈ ಸರ್ಕಾರ ಮಾಡ್ತಲ್ಲ. ತುಂಬ ದುರದೃಷ್ಟ. ನಾನು ಏನು ಹೇಳೋಕ್ಕೆ ಸಾಧ್ಯ? ನಾನು ಇನ್ನು 3 ದಿವಸ ಆಯಿತು. ನನ್ನ ಹೆಂಡತಿ ಪರಿಸ್ಥಿತಿ, ನನ್ನ ಪರಿಸ್ಥಿತಿನ ಯಾರು ನೋಡೋಂಗಿಲ್ಲ. ಆ ಥರ ಪರಿಸ್ಥಿತಿನಲ್ಲಿ ಇದ್ದಾರೆ. ಆದಷ್ಟು ಹೋಗಿ ನೋಡಿ ಅಲ್ಲಿ. ನನ್ನ ಹೆಂಡತಿ ಇನ್ನವರೆಗೂ ಎದ್ದೇಳೋಕ್ಕಾಗಿಲ್ಲ. 20 ವರ್ಷ ಮುಂದಿನ ತಿಂಗಳು ನನ್ನ ಮಗನ ಬರ್ತ್ಡೇ ಇತ್ತು. 20 ವರ್ಷ ನನಗೆ ಅವಳು 20 ವರ್ಷ ತಾಯಿ ತುತ್ತು ತಿನ್ನಿಸಿ 3 ಟೈಮು ತುತ್ತು ತಿನ್ನಿಸಿ ಬೆಳೆಸಿದ್ಲು. ಆ ಥರ ಬೆಳೆಸಿದ್ದ ನನ್ನ ಮಗ. ಯಾರ್ಯಾರೋ ಬಾಯಿಗೆ ಬಂದಂಗೆ ಹೇಳ್ತಾರಂತೆ, ಅವ್ನು ಯಾಕೆ ಕಳಿಸ್ಬೇಕಿತ್ತು ಅಂತ ಹೇಳ್ತಾರಂತೆ. ಅವ್ನು ಯಾಕೆ ಕಳಿಸಿಲ್ಲ? ಅವ್ನು ಹೋಗೋ ಅಂಥ ಹುಡುಗರಲ್ಲ. ಆದರೆ ಅವ್ರ ಕಾಲೇಜ್ ಫ್ರೆಂಡ್ಸಿಂದ ಹೋಗಿದ್ದಾನೆ. ಈಗ ಘಟನೆ ಆದಮೇಲೆ ಸರ್ಕಾರ ಒಂದಿಷ್ಟು ಪೊಲೀಸರನ್ನ ಅಮಾನತು ಮಾಡಿದೆ, ಒಂದಿಷ್ಟು ಕ್ರಮಗಳನ್ನ ತೆಗೆದುಕೊಂಡಿದೆ. ಇಷ್ಟು ಸರಿ ಅಂತೀರಾ ಸರ್?
ಇದು ಸರಿನಾ? ಇವ್ರ ಯೋಗ್ಯತೆಗೆ ಬೆಂಕಿ ಹಾಕ. ಅವ್ರ ಪಾಪದವ್ರು ಅವ್ರ ಕೆಲಸ ಅವ್ರು ಮಾಡ್ಯಾರೆ. ಪೊಲೀಸ್ ಜೀಪಲ್ಲಿ ಮಕ್ಕಳನ್ನ ತಂದು ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಅವ್ರನ್ನ ಸಸ್ಪೆಂಡ್ ಮಾಡಾಕತ್ತೈತ. ಇವ್ರ ವೈಫಲ್ಯನ ಮುಚ್ಚಾಕೋದಕ್ಕೋಸ್ಕರ ಅವ್ರು ಸಸ್ಪೆಂಡ್ ಮಾಡಿದರೆ ಏನು ಬರುತ್ತೆ? ಇದೇ ಪೊಲೀಸ್ ತಂದು ಅಲ್ಲಿ ಅಡ್ಮಿಟ್ ಮಾಡಿ ಅಲ್ಲಿ ಹಾಸ್ಪಿಟ್ಲಿಗೆ ಸೇರಿಸಿರೋದು ಪೊಲೀಸರು. ಇವರು ಅಷ್ಟು ಇನ್ಸಿಡೆಂಟ್ ನಡೆದ್ರೂ ಸ್ಟೇಡಿಯಂ ಒಳಗಡೆ ಕೂತ್ಕೊಂಡು ಇದನ್ನ ಮಾಡ್ಕೊಂಡು ತನ್ನ ಮಕ್ಕಳು ಮೊಮ್ಮಕ್ಕಳನ್ನು ಫೋಟೋ ತೆಗೆಸ್ಕೊಂಡ್ರು. 11 ಜನ ಸತ್ತೋಗಿದ್ದಾರೆ. ಇವ್ರಿಗೆ ಸೆಕ್ಯೂರಿಟಿ ತಗೊಂಡು ಫೋಟೋ ತೆಗೆಸ್ಕೊಂಡು ಇಡೀ ಟಿವಿನಲ್ಲಿ ಇಡೀ ಇದರಲ್ಲೆಲ್ಲ ಮಾಡಿರಲ್ಲ. ಇಲ್ಲಿ ನನ್ನ ತಂದೆ ತಾಯಿ ಮಕ್ಕಳನ್ನ ಕಳ್ಕೊಂಡಿದ್ವಲ್ಲ, ಆ ಯೋಗ್ಯತೆಗಾರ ಅವರು ಸ್ಟಾಪ್ ಮಾಡಿ ಅವ್ರಿಗೆ ಏನಾಯ್ತು ಅಂತ ನೋಡ್ಬೋದಿತ್ತಲ್ವ. ಅಲ್ಲಿ ಸ್ಟೇಡಿಯಮಲ್ಲಿ ಕೂರ್ಸ್ಕೊಂಡು ಫೋಟೋ ತೆಗೆಸ್ಕೊಂಡು ಫೋಟೋ ಹಾಕ್ಸ್ಕೊಂಡ್ರಲ್ಲ, ಇದು ಎಷ್ಟು ಸರಿ? ಇದು ಯಾವ ನ್ಯಾಯ? ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಈ ಥರ ಮಾಡಿದ್ದಾರೆ. ನಾನು ಇದನ್ನು ಅಕ್ಸೆಪ್ಟ್ ಮಾಡಲ್ಲ. ಇದು ತಪ್ಪು. ಇವ್ರುಗಳು ಅವ್ರನ್ನ ಮಾಡೋ ಬದಲು ಇವ್ರು ನಮಗೆ ಕೈಲಿ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ರಾಜಾರಾಮೆ ಕೊಟ್ಟು ಹೋಗಿದ್ರೆ ಅವಾಗ ನನ್ನಂತ 11 ತಂದೆ ತಾಯಿ ಮಕ್ಕಳು ಅಟ್ಲೀಸ್ಟ್ ಇವ್ರ ಯೋಗ್ಯತೆ ಇವ್ರ ವೈಫಲ್ಯ ಆಗಿತ್ತೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾ ಇದ್ರು. ಅದು ಬಿಟ್ಬಿಟ್ಟು ಯಾರನ್ನೋ ಸಸ್ಪೆಂಡ್ ಮಾಡಿದಾರಲ್ಲ, ಇದು ಯಾವ ಲೆಕ್ಕ? ಯಾರು ಇದ್ದಾರೆ ಅವ್ರುಗಳು ರಾಜೀನಾಮೆ ಕೊಟ್ಟು ನಾವು ಕೈಲಿ ಮಾಡೋ ಯೋಗ್ಯತೆ ಇಲ್ಲ ಅಂತೇಳಿ ಮನೆಗೆ ಹೋಗ್ಲಿ ಬಿಟ್ಟು ಇವ್ರನ್ನೆಲ್ಲ ಕಳ್ಸೋದ್ರಲ್ಲಿ ಯಾವ್ದು ಅನ್ಯಾಯ? ಇವ್ರ ತಪ್ಪನ್ನು ಮುಚ್ಚಾಕ್ಯಂದು ಒಂದಲ್ಲ ಎರಡಲ್ಲ ಎಲ್ಲದವನ್ನೂ ಮಾಡಿರು. ಇವ್ರ ತಪ್ಪನ್ನು ಮುಚ್ಚಾಕೋದಕ್ಕೋಸ್ಕರ ಬೇರೆಯವ್ರನ್ನ ಸಸ್ಪೆಂಡ್ ಮಾಡೋದು ಎಷ್ಟು ಸರಿ? ಇದು ಭೂಮಿಗೆ ತಂದೆ ಲಕ್ಷ್ಮಣ್ ಅವರ ಅಳಲಾಗಿದೆ. ಈ ಇಡೀ ಸಂಪೂರ್ಣ ಪ್ರಕರಣದಲ್ಲಿ ಅಮಾಯಕರನ್ನ ಮೇಲೆ ಅಮಾನತು ಮಾಡಿ ಅವರಿಗೆ ಶಿಕ್ಷೆ ಕೊಡಲಾಗಿದೆ. ಇವರೇ ಪೂರ್ವ ನಿಯೋಜಿತವಾಗಿ ಎಲ್ಲ ಕ್ರಮಗಳನ್ನು ಕೈಗೊಂಡಿರೆ ಇತ್ತಿ ದೊಡ್ಡ ದುರಂತ ನಡೀತಲ್ಲ ಅಂತೇಳಿ ಅವರು ಕಣ್ಣೀರಿಡ್ತಲೇ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ ಟಿವಿ ಕುಪ್ಪಗೋಡು.